ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಚೇತನಾಚಾರ್ಯ. ಸಮಸ್ಯೆಗೊಂದು ಪರಿಹಾರ. ಸೊ ಒಂದು ಪರಿಹಾರವನ್ನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಕೊಟ್ಟಿದ್ದೇನೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಇದನ್ನು ಹಾಕಿದ್ದೇನೆ, ಸೊ ಲಿಂಕ್ಗೋಸ್ಕರ. ಹಾಗಾಗಿ ನಿಮಗೆ ನಂದು ಸಮಸ್ಯೆಗೊಂದು ಪರಿಹಾರ ಪೂರ್ತಿ ವಿಡಿಯೋ ಬೇಕಾದರೆ ಆಲ್ಮೋಸ್ಟ್ ಅಲ್ಲಿ ಯೂಟ್ಯೂಬನ್ನೇ ಫಾಲೋ ಮಾಡಿ. ಸೊ ಇವತ್ತು ನಾನು ನಿಮಗೆ ಇನ್ನೊಂದು ಸಮಸ್ಯೆಗೆ ಪರಿಹಾರನ ಕೊಡ್ತಾ ಬಂದಿದ್ದೀನಿ. ಸೊ ಸಮಸ್ಯೆ ಅಂದರೆ ಯಾವ ರೀತಿಯಪ್ಪ ಸಮಸ್ಯೆ ಅಂತ ತುಂಬ ಜನ ಅನ್ಕೋಬೋದು. ಸೊ ಎಲ್ಲ ರೀತಿಯ ಸಮಸ್ಯೆಗೂ ಈ ಒಂದು ಪರಿಹಾರ ವರ್ಕೌಟ್ ಆಗುತ್ತೆ. ಸೊ ಜೀವನದಲ್ಲಿ ಒಬ್ಬೊಬ್ಬ ಮನುಷ್ಯರನ್ನ ಕೇಳಿದರೆ ಸಾವಿರಾರು ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ಎಲ್ಲ ಸಮಸ್ಯೆಗೂ ಮೂಲ ಪರಿಹಾರಗಳನ್ನು ನಾವು ಹುಡ್ಕೊಂಡು ಹೋಗೋದಕ್ಕಿಂತ ಸಣ್ಣ ಸಣ್ಣ ಪರಿಹಾರಗಳನ್ನ ಮಾಡೋದ್ರ ಮುಖಾಂತರ ಸೊ ಮುಂದೆ ಬರುವಂತಹ ಕಂಟಕಾದಿಗಳು ಮತ್ತು ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ಬಿಟ್ಟು ಜೀವನದಲ್ಲಿ ತುಂಬ ಯೋಚನೆ ಮಾಡಿ ಜೀವನದಲ್ಲಿ ಹತಾಶೆಯನ್ನು ಹೊಂದೋದ್ರ ಬದಲು ಸೊ ಈ ಸಣ್ಣ ಸಣ್ಣ ಪರಿಹಾರಗಳನ್ನ ಪ್ರತಿ ದಿವಸ ನಾವು ಮಾಡ್ತಾ ಹೋದರೆ ಸೊ ನಮ್ಮ ಜೀವನದಲ್ಲಿ ಕೊಂಚ ರಿಲೀಫ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ಮುಂದೆ ಆಗುವಂತಹ ಸಮಸ್ಯೆಗಳಿಗೆ, ಹಲವಾರು ರೀತಿಯಾದಂತಹ ದುಃಖಕಾರ್ಯ ಘಟನೆಗಳಿಗೆ ನಾವು ಈ ಒಂದು ಪರಿಹಾರದಿಂದ ನೆಮ್ಮದಿಯನ್ನು ಕಾಣ್ಬೋದಾಗಿದೆ. ಸೊ ಏನಪ್ಪ ಅಂತಂದರೆ, ಮೊದಲನೇದಾಗಿ ತುಂಬ ಜನ ಕೇಳುವಂತಹ ಪ್ರಶ್ನೆ ಏನಂತಂದರೆ, ಸರ್ ಶಿವಲಿಂಗನ ದರ್ಶನ ಯಾವಾಗ ಮಾಡಬೇಕು ಮತ್ತು ಶಿವನ ಯಾವಾಗ ದರ್ಶನ ಮಾಡಿದ್ರೆ ನಮಗೆ ಒಳ್ಳೆ ಫಲಪ್ರಾಪ್ತಿ ಆಗುತ್ತೆ? ಸೊ ನಾನು ತುಂಬ ಸಲ ಹೇಳಿದ್ದೀನಿ, ದೇವರು ಕೂಡ ನಮ್ಮ ರೀತಿ ಊಟವನ್ನು ಮಾಡ್ತಾ ಅಥವಾ ನಿದ್ದೆಯನ್ನು ಮಾಡುತ್ತಾ ಅಥವಾ ಕೆಲಸವನ್ನು ಮಾಡುತ್ತಾ ಭೋಜನವನ್ನು ಮಾಡುತ್ತಾ ಸೊ ಆಳ್ವಿಕೆಯನ್ನು ಮಾಡುತ್ತಾ ಸೊ ಅದು ಕೂಡ ಇರ್ಬೋದು ದೇವರಲ್ಲಿ. ಹಾಗಾಗಿ ದೇವರು ಯಾವ ಟೈಮಲ್ಲಿ ನಮ್ಮ ಕಡೆ ಗಮನ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ದೇವರನ್ನು ಹೋಗಿ ಪ್ರಾರ್ಥನೆ ಮಾಡೋದ್ರಿಂದ, ಮತ್ತೊಂದು ನಮ್ಮ ಹರಕೆಗಳನ್ನ ಕೇಳ್ಕೊಳೋದ್ರಿಂದ ಸೊ ನಮಗೆ ಬೇಗ ಫಲವನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಕೆಲವೊಂದು ಸಲ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ಸಲ ಹೋದ ತಕ್ಷಣ ನಮ್ಮ ಕೆಲಸ ಈಡೇರ್ಬಿಡುತ್ತೆ. ಸೊ ಅದೇ ತುಂಬ ಸಲ ಹೋದ್ರೂ ಒಂದೊಂದು ಕೆಲಸಗಳು ಈಡೇರಲ್ಲ. ಕಾರಣ ಏನಂದರೆ ನೀವು ಒಳ್ಳೆ ಟೈಮಲ್ಲಿ ಆ ದೇವಸ್ಥಾನಕ್ಕೆ ಕಾಲಿಟ್ಟಿರ್ತೀರ. ಸೊ ಹಾಗಾಗಿ ಆ ಒಳ್ಳೆ ಟೈಮ್ಗಳು ನಮಗೆ ಗೊತ್ತಿದ್ಬಿಟ್ರೆ ನಾವು ಪ್ರತಿ ದಿವಸನೂ ದೇವಸ್ಥಾನಕ್ಕೆ ಓಡೋದ್ರ ಬದಲು ನಾವು ಕರೆಕ್ಟ್ ಆದಂತಹ ನಿರ್ದಿಷ್ಟ ಸಮಯದಲ್ಲಿ ಒಂದು ಒಳ್ಳೆಯ ದಿವಸದಲ್ಲಿ ನಾವು ಹೋದರೆ 100% ನಮಗೆ ಬೇಗ ಫಲಪ್ರಾಪ್ತಿ ಆಗುತ್ತೆ. ಸೊ ನಮಗೂ ಕೂಡ ಒಂದು ದೇವರ ಮೇಲೆ ಒಂದು ಶಾಸ್ತ್ರದ ಬಗ್ಗೆ ನಂಬಿಕೆ ಹುಡ್ತಾ ಹೋಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ಯಾವತ್ತು ಸೋಮವಾರ ಬರುತ್ತೆ ಆ ಸೋಮವಾರದ ದಿವಸ ಅಮಾವಾಸ್ಯೆ ತಿಥಿ ಯಾವತ್ತಿರುತ್ತೆ, ಇಲ್ಲಿ ಅಮಾವಾಸ್ಯೆ ತಿಥಿ ಅಂತಂದರೆ ಅಮಾವಾಸ್ಯೆ ದಿವಸನೇ. ಈ ಅಮಾವಾಸ್ಯೆ ದಿವಸ ಯಾವತ್ತು ಬರುತ್ತೆ ಅವತ್ತಿನ ದಿವಸ ನೀವು ಶಿವಲಿಂಗನ ದರ್ಶನ ಅಥವಾ ಶಿವಾಲಯಗಳ ದರ್ಶನ ಮಾಡೋದ್ರಿಂದ 100% ನಿಮ್ಮ ಲೈಫಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನು ಕಾಣ್ಬೋದು. ಸೊ ಅದೊಂದೇ ದಿವಸನ ಸರ್ ಅಂತ ಕೇಳಿದರೆ, ಇನ್ನೊಂದು ದಿವಸ ಇದೆ ನೋಡಿ. ಯಾವ ದಿವಸ ಮಂಗಳವಾರ ಬರುತ್ತೆ, ಮಂಗಳವಾರದ ಯಮಗಂಡ ಕಾಲದಲ್ಲಿ ನೀವು ಹೋಗ್ಬಿಟ್ಟು ದೇವಸ್ಥಾನವನ್ನು ದರ್ಶನ ಮಾಡೋದ್ರಿಂದ, ಅದರಲ್ಲೂ ಎಕ್ಸ್ಪೆಷಲಿ ಶಿವಲಿಂಗನ ದರ್ಶನವನ್ನು ಮಾಡೋದ್ರಿಂದ ನೀವು ಉತ್ತಮವಾದಂತಹ ಫಲವನ್ನು ಕಾಣ್ಬೋದಾಗಿದೆ. ಸೊ ಇದನ್ನು ನೀವು ಫಾಲೋ ಅಪ್ ಮಾಡಿಬಿಟ್ಟು ರೆಗ್ಯುಲರಾಗಿ ಹೋಗ್ತಾ ಇರಿ ಟೆಂಪಲ್ಗೆ. ನೋಡಿ, ನಿಮ್ಮ ಒಂದು ಕಾರ್ಯ ಈಡೇರುತ್ತೆ ಅಂತ. ಸೊ ಈ ಒಂದು ಪ್ರಯೋಗದಿಂದ, ಈ ಒಂದು ತಂತ್ರದಿಂದ ನಿಮ್ಮ ಒಂದು ಕಾರ್ಯ ಸಿದ್ಧ ಆದರೆ ಈ ಪ್ರಯೋಗವನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಇದು ಜೀವನದಲ್ಲಿ ನಿಮಗೊಂದು ಸರಳವಾದಂತಹ ಪರಿಹಾರ. ಸೊ ಈ ರೀತಿ ಸರಳ ಪರಿಹಾರಗಳನ್ನ ಮಾಡ್ತಾ ನಮ್ಮ ಜೀವನವನ್ನು ಒಂದು ಉತ್ತಮವಾದಂತಹ ಸುಗಮ ದಾರಿಗೆ ಹೋಗ್ಬಿಟ್ಟು ಸೊ ಅನ್ನೆಸೆಸರಿ ನೀವು ಯಾವುದೋ ಪೂಜೆ ಮಾಡಿಸ್ಬಿಟ್ಟು ಸುಮ್ಮನೆ ಅನ್ನೆಸೆಸರಿ ದುಡ್ಡು ಕಳ್ಕೊಳ್ಳೋದನ್ನು ತಪ್ಪಿಸ್ಬೋದು. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಸೊ ಇದೇ ರೀತಿ ನಾನು ಡೈಲಿ ಒಂದೊಂದು ಸಮಸ್ಯೆಗೊಂದು ಪರಿಹಾರ ವಿಡಿಯೋನ ಮಾಡ್ತಾ ಹೋಗ್ತೇನೆ. ಸೊ ನಿಮಗೇನಾದರೂ ನನ್ನ ಒಂದು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.